ಆಗಿರ್ತಕ್ಕಂಥ ವಿಜಯ ರಾಘವೇಂದ್ರ ಅವರು ಕೂಡ ನಮ್ಮ ಆವರಣದಲ್ಲಿ ಆಗಮಿಸಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಸ್ವಾಗತ. ಹಾಗೂ ನಮ್ಮ ತಾಲೂಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಸ್ನೇಹಿತರು ತಮ್ಮ ಎಲ್ಲರೂ ಚಿರಪರಿಚಿತರಾಗಿರ್ತಕ್ಕಂಥ ಕಲ್ಸೆ ಚಂದ್ರಪ್ಪನವರು ಆಗಮಿಸಿದ್ದಾರೆ. ಅವರು ಕೂಡ ಸ್ವಾಗತ ಬಯಸ್ತಿದ್ದಾರೆ. ಹಾಗೂ ಈ ಒಂದು ಚುನಾವಣೆಯ ತಾಲೂಕು ಉಸ್ತುವಾರಿ ಅಧ್ಯಕ್ಷರಾಗಿರ್ತಕ್ಕಂಥ ಎಚ್.ಎಂ. ರವಿಗೌಡರು ಅವರಿಗೂ ಕೂಡ ಸ್ವಾಗತ ಬಯಸ್ತಾ ಇದ್ದಾರೆ. ದೇಶದ ಚುನಾವಣೆ ಅಂತ ಇವತ್ತು ಏನು ಹೇಳ್ತಿದ್ದೀರಿ? ರಾಜ್ಯದಲ್ಲಿ ಇವತ್ತು ಇಡೀ ರಾಜ್ಯದ ಜನ ನೀವು ಹೋಸರಿ MLA ಎಲೆಕ್ಷನ್ ಆದಂತ ಸಂದರ್ಭದಲ್ಲಿ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದವನ್ನು ಮಾಡಿ ಗೋಪಾಲಕೃಷ್ಣ ಬೇಳೂರನ್ನ ಗೆಲ್ಲಿಸಿದ್ರಲ್ಲ, ಯಾವತ್ತೂ ನಿಮಗೆ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಸೇವೆ ಮಾಡುವಂತ ಅವಕಾಶ ಮಾಡಿಕೊಟ್ಟಂತ ಜನ ನೀವು. ಈ ರಾಜ್ಯದಲ್ಲಿ ಒಂದು ಹೊಸ ಸರ್ಕಾರ ತಂದುಕೊಟ್ಟವರು ನೀವು. ನಿಮ್ಮ ಸರ್ಕಾರ ಬಂದ ಮೇಲೆ ಈ ರಾಜ್ಯದ ಬಡವರಿಗೆ, ಎಲ್ಲ ವರ್ಗದವರಿಗೆ, ಕೂಲಿ ಕಾರ್ಮಿಕರಿಗೆ, ಹಿಂದುಳಿದ ವರ್ಗದವರಿಗೆ ಮತ್ತು ಎಲ್ಲ ವರ್ಗದವರಿಗೆ ಏನಾದರೂ ಇವತ್ತು ಸಿಕ್ಕಿದೆ ಅಂತ ಹೇಳಿದ್ರೆ ಅದು ನಿಮ್ಮ ಆಶೀರ್ವಾದ ಕೊಟ್ಟಿದ್ರೆ ಅಂತ ಇವತ್ತು ಕಾಂಗ್ರೆಸ್ ಸರ್ಕಾರ ಕೊಟ್ಟಿದೆ ಅಂತ ನಾವು ಹೆಮ್ಮೆಯಿಂದ ಹೇಳ್ತೀವಿ ಬಂಧುಗಳೇ. ಇವತ್ತಿನ ಚುನಾವಣೆಯಲ್ಲಿ ಇವತ್ತು ನಮ್ಮ ರಾಜ್ಯ ನಾಯಕರು, ರಾಷ್ಟ್ರೀಯ ನಾಯಕರು ಇವತ್ತು ಒಂದು ಕ್ಯಾಂಡಿಡೇಟ್ ಅನ್ನು ನಮಗೆ ತಂದು ಕೊಟ್ಟಿದ್ದಾರೆ. ನಮ್ಮ ರಾಜ್ಯದ ಹೆಮ್ಮೆಯ ನಾಯಕರು, ಈ ರಾಜ್ಯದಲ್ಲಿ ಬಡವರ ಬಂಧು ಅಂತ ಕಾಣಿಸ್ಕೊಂಡಿರುವಂತ ನಮ್ಮ ಹೆಮ್ಮೆಯ ನಾಯಕ ಬಂಗಾರಪ್ಪನವರ ಸುಪುತ್ರಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಬಂಧುಗಳು. ಇವತ್ತು ಯಾಕೆ ಹೇಳ್ತೇನೆ ಬಂಗಾರಪ್ಪನವರ ಹೆಸರು ಅಂತ ಹೇಳಿದ್ರೆ, ನಮ್ಮ ತಾಯಿಯಿಂದ ನೀವೆಲ್ಲರೂ ಚೇಳಿಸ್ಕೋಬೇಕು. ಒಂದು ಸರಿ 32 ವರ್ಷದ ಹಿಂದೆ ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ ಈ ರಾಜ್ಯದ ಜನರಿಗಾಗಿ ಪುಕ್ಕಟ್ಟೆ ಆ ವಿದ್ಯುತ್ ಅನ್ನು ಕೊಟ್ಟು ಇಡೀ ರಾಜ್ಯದ ಜನ ರೈತರು ಇವತ್ತು ಬೆಳಕು ಕಂಡಿದ್ದಾರೆ ಅಂತ ಹೇಳಿದ್ರೆ ಅದು ಬಂಗಾರಪ್ಪ ಅಂತ ನಾಯಕತ್ವದಲ್ಲಿ ಸಿಕ್ಕಿದೆ ಅಂತ ನಾನು ಹೇಳ್ತೀನಿ ಬಂಧುಗಳು. ಇವತ್ತು ಅದು ಒಂದೇ ಅಲ್ಲ ಬಂಧುಗಳೇ, ಈ ರಾಜ್ಯದ ಬಡವರಿಗೆ ಮನೆ ಇರಲಿಲ್ಲ, ಆಶ್ರಯ ಯೋಜನೆ ಇರಲಿಲ್ಲ. ಆ ಕಾಲದಲ್ಲಿ ಆಶ್ರಯ ಮನೆ ಕೊಟ್ಟಂತ ಧೀಮಂತ ನಾಯಕ ಬಡವರ ಮನೆ ಕೊಟ್ಟಂತದಿದ್ರೆ ಅದು ಬಂಗಾರಂತ ನಾಯಕರಂತ ಕೊಟ್ಟಂತಿದ್ದಂತ ಹೆಮ್ಮೆಯನ್ನು ಹೇಳ್ತೀನಿ ಬಂಧುಗಳೇ. ಇವತ್ತು ಬಗರ್ಕಂ ಕಮಿಟಿ ಇವತ್ತು ಆದೇಶ ಕೊಟ್ಟಂತದ್ದು ಯಾರು? ಅದು ಸಹ ಬಂಗಾರಪ್ಪನವರಿಗೆ ಕೊಟ್ಟಿದ್ದು. ಆದ್ರೆ ಹಕ್ಕುಪತ್ರ ಕೊಟ್ಟಿದ್ದಿದ್ರೆ ನಮ್ಮ ನಾಯಕರಾದಂತ ಕಾಗೋಡು ತಿಮ್ಮಪ್ಪನವರು ಕೊಟ್ಟರು. ಇವೆಲ್ಲವನ್ನು ಇವತ್ತಿಟ್ಕೊಂಡು ಹಳ್ಳಿಯ ಜನರಲ್ಲಿ ದೇವಸ್ಥಾನ ಕಟ್ಟಕ್ಕೆ ದುಡ್ಡಿಲ್ಲ, ಭೂತಪ್ಪ, ಯಕ್ಷಮ್ಮ, ಚೌಡಮ್ಮ, ಚೌಡಿಗೆ ಅಂತ ಸಂದರ್ಭದಲ್ಲಿ ಆರಾಧನೆ ಕಮಿಟಿ ಮಾಡಿ ಬಡವರಿಗಾಗಿ ದೇವಸ್ಥಾನ ಕೊಟ್ಟಂತ ಕೀರ್ತಿ ಇದ್ರೆ ಅದು ಬಂಗಾರಪ್ಪ ಅಂತ ನಾಯಕರಿಗೆ ಸಿಗಬೇಕು ಬಂಧುಗಳು. ಇವತ್ತು ಅವರ ಮಗಳಿಗೆ ಇವತ್ತು ನಮ್ಮ ರಾಜ್ಯದ ನಾಯಕರು ಟಿಕೆಟ್ ಕೊಟ್ಟಿದ್ದಾರೆ. ಅವರ ರಕ್ತ ಹರಿತದೆ ಅವರಲ್ಲೂ ಸಹ. ನಾನು ಗೀತಕ್ಕೆ ಹೇಳೋದು ಇಷ್ಟೇ, ನಿಮ್ಮ ಧ್ವನಿ ಆಗಿರ್ಬೇಕು ಪಾರ್ಲಿಮೆಂಟ್ ಅಲ್ಲಿ, ರೈತರ ಪರವಾಗಿ ಆಗಬೇಕು. ನಿಮ್ಮ ಧ್ವನಿ ಬಡವರ ಪರವಾಗಿ ಧ್ವನಿ ಆಗಿರ್ಬೇಕು. ನಿಮ್ಮ ಧ್ವನಿ ನಮ್ಮ ಜಿಲ್ಲೆಯಲ್ಲಿ ನಿಂತೋಗಿದವಲ್ಲ ಫ್ಯಾಕ್ಟರಿಗಳು, MPM ಏನೇನೆಲ್ಲ ನಿಂತೋಗಿದೆ, VSIL ಅವೆಲ್ಲ ಓಪನ್ ಆಗುವಂತ ಕೆಲಸ ನಿಮ್ಮ ಧ್ವನಿ ಆಗ್ಬೇಕು ಪಾರ್ಲಿಮೆಂಟ್ ಅಲ್ಲಿ. ಮತ್ತೇನು ನಾವು ಕೇಳೋದಿಲ್ಲ, ನಿಮ್ಮ ಧ್ವನಿ ಆಗ್ಬೇಕು. ಹಳ್ಳಿಯಲ್ಲಿ ಇವತ್ತು ಮೊಬೈಲ್ ಟವರ್ ಇಲ್ಲ, ಆ ಟವರ್ ಬರಬೇಕು ತಾಯಿ, ಅದಕ್ಕಾಗಿ ನಿಮ್ಗೆ ಓಟ್ ಕೊಡ್ತೀವಿ ಅಂತ ನೀವು ಹೇಳ್ಬೇಕು. ಎಲ್ಲಾದ್ರೂ ಟವರ್ ಇದೆಯಾ? ಯಾವ ಎಷ್ಟು ಮಟ್ಟಿಗೆ ನಮ್ಮ ಅತ್ತಿಗೆನ ನೋಡ್ಕೋತಾ ಇದ್ದೀರಾ, ಆದ್ರೆ ಅವ್ರು ಹೆಜ್ಜೆ ಇಡೋ ಜಾಗದಲ್ಲಿ ನೀವು ಅವ್ರ ಕೈ ಹಿಡಿದು ನಡೆಸ್ತಾ ಇದ್ದೀರಾ ಅಂತ ಅನ್ನೋ ವಿಚಾರನ ಕೇಳಿದಾಗ ನನಗೆ ಬಹಳ ಖುಷಿ ಆಯ್ತು. ಹಲವಾರು ಸರ್ಕಾರಗಳು ಬರ್ತವೆ, ಹಲವಾರು ನಾಯಕಿಯರು ಬರ್ತಾರೆ, ಎಲ್ಲರಿಗೂ ಒಂದು ಅವಕಾಶ ಸಿಗುತ್ತೆ. ಇಲ್ಲಿವರೆಗೂ ಆಗಿರುವಂತಹ ವಿಚಾರ ಬೇರೆ, ಇನ್ನು ಮೇಲೆ ಆಗುವಂತ ಸಾಧನೆಗಳು ಬೇರೆ, ಇನ್ನು ಮೇಲೆ ಆಗುವಂತ ಅಭಿವೃದ್ಧಿ ಬೇರೆ, ಇನ್ನು ಮೇಲೆ ಆಗುವಂತ ಬೆಳವಣಿಗೆ ಬೇರೆ. ಆ ಅವಕಾಶವನ್ನ ನಿಮ್ಮಲ್ಲಿ ನಾನು ನಮ್ಮ ಗೀತಕ್ಕೆ ಪರವಾಗಿ ಕೇಳ್ಕೊತಾ ಇದ್ದೀನಿ. ನಮ್ಮ ಸ್ನೇಹಿತರು ವಿಜಯ್ ಅವರು ಇಲ್ಲಿದ್ದಾರೆ, ಶಿವಣ್ಣ ಮಾಮ ಇದ್ದಾರೆ. ಎಷ್ಟೋ ಹಲವಾರು ದಿವಸಗಳಿಂದ ನಿಮ್ಮ ಜೊತೆ, ನಿಮ್ಮ ನಡುವೆ, ನಿಮ್ಮ ಮಧ್ಯದಲ್ಲಿ ಬೆರೆತು ನಿಮ್ಮಲ್ಲಿ ಒಬ್ಬರಾಗಿ ನಿಮ್ಮ ಸಮಸ್ಯೆಗಳನ್ನ, ನಿಮ್ಮ ಬದುಕನ್ನ ಅವ್ರ ಬದುಕನ್ನಾಗಿಸ್ಕೊಂಡು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನಿಮ್ಮ ಪ್ರೀತಿಯಿಂದ, ನಿಮ್ಮ ಹಾರೈಕೆಯಿಂದ, ನಿಮ್ಮ ಆಶೀರ್ವಾದದಿಂದ ನಮ್ಮ ಗೀತಕ್ಕೆ ಗೆಲ್ತಾರೆ. ಗೆದ್ದಾದ್ಮೇಲೆ ಆ ಬದಲಾವಣೆಯನ್ನ, ಅವ್ರು ಮಾಡುವಂತ ಕೆಲಸವನ್ನ ನೀವೇ ಕಣ್ಣಾರೆ ನೋಡ್ತೀರಿ. ಇನ್ನು ಮೇಲೆ ಅವ್ರಿಗೆ ಬರೀ ಗೆಲುವೇ ಇರುತ್ತೆ ಅನ್ನೋ ಒಂದು
ಆಶೆ ನನಗೆ ಕಾಣ್ತಾ ಇದೆ ಇಲ್ಲಿ. ಅದಕ್ಕೆ ಕಾರಣ ಇದೆಲ್ಲ ಸೇರಿ ನನ್ನ ಎಲ್ಲ ಪ್ರೀತಿಯ ಎಲ್ಲ ಹೆಣ್ಣು ಮಕ್ಕಳು ಅದೊಂಥರ ಸ್ತ್ರೀ ಶಕ್ತಿ ತರ ಕಾಣ್ತಾ ಇದೆ. ಗಂಡು ಮಕ್ಕಳೆಲ್ಲ ಹಿಂದೆ ನಿಂತಿದ್ದೀರಾ. ಮುಂಚೆ ಒಂದು ಮಾತಿತ್ತು, ಯಶಸ್ವಿ ವ್ಯಕ್ತಿ ಹಿಂದೆ ಒಂದು ಸ್ತ್ರೀ ಶಕ್ತಿ ಇರುತ್ತೆ ಅಂತ. ಕಾಲ ಹೋದಂಗೆ ಬದಲಾಗುತ್ತೆ. ಯಶಸ್ವಿ ಸಮಾಜದ ಹಿಂದೆ ಸ್ತ್ರೀ ಶಕ್ತಿ ಇರುತ್ತೆ ಅಂತ. ಯಾವಾಗಲೂ ನಮ್ಗೆ ಇಲ್ಲಿ ಬಂದಾಗೆಲ್ಲ ಬಂಗಾರಪ್ಪನವ್ರು ಮಾತ್ರ ತುಂಬಾ ನೆನಪಾಗ್ತಾನೆ ಇರ್ತಾರೆ. ನಾವಿಲ್ಲಿ ಇನ್ನೊಂದು ಪಕ್ಷನ ಆಗ ಮಾಡಿದೆ ಈಗ ಮಾಡಿದ್ದಕ್ಕಿಂತ ಹೆಚ್ಚಾಗಿ ನಾವೇನು ಮಾಡಿದ್ವಿ ಅಂತ ಯೋಚನೆ ಮಾಡೋದಾದ್ರೆ ಶ್ರೀಯುತ ಬಂಗಾರಪ್ಪನವರು, ನಾನು ಮೊನ್ನೆ ಬರಬೇಕಾದ ಶಿಕಾರಿಪುರದ ಹತ್ರ ಒಂದು ಅಂಗಡಿಯಲ್ಲಿ ಹೋಟ್ಲಿಗೆ ಹೋಗಿ ಟೀ ಕುಡಿಯಕ್ಕೆ ನಿಂತಾಗಮ್ಮ ಇದು ಯಾವ ಕ್ಷೇತ್ರಕ್ಕೆ ಸೇರುತ್ತೆ, ಯಾವ್ದೋ ಕ್ಷೇತ್ರ ಹೇಳೋದು. ಸರಿ, ಯಾರಿಗೆ? ಯಾವುದು? ಶಿಕಾರಿಪುರ. ಸರಿ, ನೀವು ಯಾವ ಊರಲ್ಲಿದ್ದೀರಾ? ಈ ಊರಲ್ಲಿದ್ದೀವಿ. ನಿಮ್ಗೆ ಯಾವ ಕ್ಷೇತ್ರ ಸೇರುತ್ತೆ? ಅದೇ ಸರ್, ನೀವೇನಕ್ಕೆ ಇಲ್ಲಿ? ನಾವಿಲ್ಲಿ ಗೀತಕ್ಕ ಅವ್ರಿಗೆ ಎಲೆಕ್ಷನ್ಗೆ ಇದಕ್ಕೆ ಬಂದಿದ್ದೀವಿ ಅಂತ. ಸರ್, ಪ್ರಚಾರಕ್ಕೆ ಬಂದಿದ್ದೀವಿ ಅಂತ ಒಂದು ಮಾತಂದ್ರು. ಸರ್, ಅವರ ತಂದೆಯವರು ಅವರ ಋಣ ನಮ್ಮ ಮೇಲಿದೆ ಸರ್, ನಾವು ತೀರ್ಸಕ್ಕಾಗಲ್ಲ. ನನಗೆ ವಿಷಯ ಗೊತ್ತಿರೋದಕ್ಕಿಂತ ಅವ್ರ ಮೇಲೆ ಹೆಂಗಮ್ಮ ಹೇಳ್ತೀರಾ ನೀವು ಅದನ್ನ? ನಾವು ಯೋಚನೆ ಮಾಡಿ ಕೇಳಬೇಕಲ್ಲ ಏನ್ ನಡೀತಿದೆ ಅಂತ. ಸರ್, ನಾವು ಚಿಕ್ಕವರಿದ್ವಿ ಅವತ್ತು, ಬರಗಾಲದ ಪರಿಸ್ಥಿತಿ. ಅವತ್ತು ಯಾವುದೇ ಜಾತಿ ಭೇದ ಮತವನ್ನು ನೋಡಿದಿರ ಎಲ್ಲರೂ, ದಲಿತರು ಯಾರೇ ಆಗಿರ್ಬೋದು, ಹಿಂದುಳಿದವರಾಗ್ಬೋದು, ಬಡವರಾಗ್ಬೋದು, ನನಗೆ ಬಡವರ ಮುಖ್ಯ ಅಲ್ಲಿ, ಜಾತಿ ಮುಖ್ಯ ಅಲ್ಲ ಅಂತೇಳಿ ನನ್ನ ಊರಿನಲ್ಲಿ ಎಲ್ಲಾ ಮನೆಯಲ್ಲೂ ಅಟ್ಲೀಸ್ಟ್ ಏನಾದ್ರು 2 ಹೊತ್ತು ಊಟ ಮಾಡಲಿ ಅಂತ ಮನೆಗೆ ಅಕ್ಕಿ ಜೋಳನ ಕೊಟ್ಟಿದ್ರು ಸರ್. ಅದರಿಂದ ನಾವೆಲ್ಲ ತಿಂದು ಬೆಳೆದಿದ್ವಿ. ಅದಾದ್ಮೇಲೆ ನಮ್ಮ ಮನೇಲಿ ಇದ್ದಿದ್ದೇ ಒಂದು ಅರ್ಧ ಎಕರೆ ಜಾಗದಲ್ಲಿ ಪಂಪ್ ಸೆಟ್ಗೆ ಫ್ರೀಯಾಗಿ ಹಾಕೊಟ್ವಿ ಸರ್. ಆ ಎಲೆಕ್ಟ್ರಿಸಿಟಿ ಫ್ರೀಯಾಗಿ ತಗೊಂಡ್ವಿ, ಅದರಲ್ಲಿ ನಾವು ಕೆಲಸ ಮಾಡಿದ್ವಿ. ಇದು ಸರಿಯಿಲ್ಲ ಅಂತ ನಿಮ್ಗೆ ಹೇಳ್ತಾರೆ. ಅವತ್ತಿಂದು ನಮ್ಗೆ ನೋಡಿ ಹೊಸದಾಗಿ ಒಂದು ಬೆಂಕಿ ಗೊತ್ತಿಲ್ಲದಂಗೆ ಹರಡ್ತಾ ಇದೆ ನಮ್ಗೆ. ಅಂತ ಬೆಂಕಿನ ಆರಿಸೋದಿಕ್ಕೆ ಇಂಥ ಪುಣ್ಯಾತ್ಕಿತ್ತಿ ಬಂದಿದ್ದಾರೆ ಇವತ್ತು. ಅದಕ್ಕೆ ನಿಮ್ಮ ಸಹಾಯ ಬೇಕು ಅಂತ ಕೇಳ್ತಾ ಇದ್ದೀನಿ ನಾನು. ಇಂಥದನ್ನ ಆರಿಸ್ಬೇಕಾಗಿರೋದು ನಾವು. ಅವ್ರ ತಂದೆಯ ಮಾರ್ಗದಲ್ಲಿ ನಾನು ಕೂಡ ಇರ್ತೀನಿ. ನನಗೆ ಪ್ರತಿಯೊಬ್ಬರ ಮನೆಯ ಹೆಣ್ಣು ಮಕ್ಕಳು ಊಟ ಮಾಡೋದು ಮುಖ್ಯ ಅಂತಾರೆ. ಯಾಕೆಂದ್ರೆ ನಾವು ಅವ್ರ ಜೊತೆ ಊಟಕ್ಕೆ ಕೂತಾಗ ಫಸ್ಟ್ ಅವ್ರು ತಿನ್ನಲ್ಲ, ಎಲ್ಲರೂ ತಿಂದ್ರ ಸರಿ, ಗಾಡಿ ಓಡಿಸಿದವ್ರು ತಿಂದ್ರ ಸರಿ, ಜೊತೆಲಿ ಬಂದಿರೋರು ತಿಂದ್ರ ಸರಿ, ಆಮೇಲೆ ನಾನು ಊಟ ಕೊಡಿ ಅಂತಾರೆ. ಇದು ಸುಮ್ನೆ ಬರಲ್ಲ, ತಂದೆಯಿಂದ ಬಂದಿರೋದು. ಅದೊಂದು ಶಕ್ತಿ. ಅದು ಈ ತರ ಸೇವಾ ಮನೋಭಾವ ಇರೋರಿಗೆ. ಅಂದ್ರೆ ಇವತ್ತೇನಮ್ಮ ನೀವೆಲ್ಲರೂ 2,2 ಸಾವಿರ ದುಡ್ಡ ಸರ್ಕಾರದಿಂದ ತಗೋತಾ ಇದ್ದೀರಾ, ಅದನ್ನ ಮತ್ತೆ 1 ಲಕ್ಷ ಕೊಡಿಸ್ತೀನಿ. 1 ಲಕ್ಷ ನೀವು ಕೊಡ್ಬೇಕು. ಯಾರಿಗೆ ಕೊಡ್ಬೇಕು? ಅವ್ರಿಗಲ್ಲ, ಬೇಕಾಗಿಲ್ಲ. ಇಲ್ಲಿರುವಂತ ಪ್ರತಿಯೊಂದು ಹೆಣ್ಣು ಮಕ್ಕಳ ಮನೆಗೆ 1 ಲಕ್ಷ ಹೋಗ್ಲಿ ಅಂತ ಕೇಳ್ತಾ ಇದ್ದಾರೆ ಅವರು. ಒಂದು ಹೆಣ್ಣು ಮನೆಗೆ 1 ಲಕ್ಷ ಹೋದ್ರೆ ಪಾಪ ಆಕೆ ಯಾವ್ದಕ್ ಬಡ್ಡಿ ಕಟ್ತಾ ಇದ್ದಾರೋ ಅಮ್ಮ, ಯಾವ ಮದುವೆಗೆ ಬಡ್ಡಿ ಇಸ್ಕೊಂಡಿದ್ರು, ಯಾವ ಮಗುಗೆ ಮೈ ಹುಷಾರಿಲ್ಲ ಅಂತ ಇಸ್ಕೊಂಡಿದ್ರು, ಅಥವಾ ಎಲ್ಲಿ ಯಜಮಾನರು ತುಂಬಾ ಕುಡಿದ್ಬಿಟ್ಟು ಅವ್ರಿಗೆ ಹಾಸ್ಪಿಟ್ಲ್ ತೋರ್ಸಕ್ಕೆ ಅಂತ ಇಟ್ಕೊಂಡಿದ್ರು, ಗೊತ್ತಿಲ್ಲ. ಇನ್ನು ನನ್ನ ಮಗನ ಸಮಾನ ವಿಜಯರಾಘವೇಂದ್ರ ಅವರು ಕೂಡ ಇವತ್ತು ಬಂದಿದ್ದಾರೆ. ತುಂಬಾ ಬ್ಯುಸಿ ಆಗಿದ್ರು, ಅದರಲ್ಲೂ ಟೈಮ್ ಮಾಡ್ಕೊಂಡು ಬಂದಿದ್ದಾರೆ. ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಕಳೆದ ವಿಧಾನಸಭಾ ಎಲೆಕ್ಷನ್ಗಿಂತ ಮುಂಚೆ ನಮ್ಮ ಪಕ್ಷ ನಿಮ್ಮ ಮುಂದೆ 5 ಯೋಜನೆ ಇರೋ ಒಂದು ಗ್ಯಾರಂಟಿ ಕಾರ್ಡ್ನ ತಂದಿತ್ತು. ಅದರಲ್ಲಿ 5 ಯೋಜನೆಗಳಿತ್ತು. ಅದರಲ್ಲಿ ಎಲೆಕ್ಷನ್ಗಿಂತ ಮುಂಚೆ ಅದನ್ನೆಲ್ಲ ನಿಮಗೆ ತಲುಪಿಸಿದ್ವಿ. ನೀವೆಲ್ಲ ಆಶೀರ್ವಾದ ಮಾಡಿದ್ರಿ. ನಮ್ಮ ಪಕ್ಷ ಗೆಲ್ತು, ನಮ್ಮ ಪಕ್ಷ ಗೌರ್ಮೆಂಟ್ ಕೂಡ ಫಾರ್ಮ್ ಮಾಡಾಯಿತು. ಎಲ್ಲನೂ ಒಂದು 4-5 ತಿಂಗಳ ಒಳಗೆ ಎಲ್ಲವೂ ಅನುಷ್ಠಾನಕ್ಕೂ ಕೂಡ ಬಂದಾಯಿತು. ಈಗ ಅಕ್ಕಿ ಮತ್ತೆ ಅದರ 5 kg ಅಕ್ಕಿ ದುಡ್ಡು ನಿಮ್ಮ ಮನೆಗೆ ಬರುತ್ತೆ, 2,000 ರೂಪಾಯಿ ಬರುತ್ತೆ, 200 ಯೂನಿಟ್ ಎಲೆಕ್ಟ್ರಿಸಿಟಿ ಫ್ರೀ ಇದೆ. ಆಮೇಲೆ ನಮ್ಮ ಹೆಣ್ಮಕ್ಳು ಎಲ್ಲಾದರೂ ಬಸ್ಸಲ್ಲಿ ಫ್ರೀಯಾಗಿ ಹೋಗಿ ಬರ್ಬೋದು. ಈ ಥರ ಹಲವಾರು ಕಾರ್ಯಕ್ರಮಗಳನ್ನ ತಂದಿದ್ದಾರೆ. ಅದ್ರ ಜೊತೆಗೆ ಇವಾಗ ಮತ್ತೊಂದು ಕಾರ್ಡ್ ಬಂದಿದೆ. ಅದು ನಮ್ಮ ರಾಷ್ಟ್ರ ನಾಯಕರಿಂದ ಬಂದಿದೆ. ಅದರಲ್ಲಿ ನಮ್ಮ ಕಳೆದ ವರ್ಷಗಳಲ್ಲಿ ನಾವು ಸುಮಾರು ರೈತರನ್ನ ಸಾಲದ ಬಾಧೆಯಿಂದ ಕಳ್ಕೊಂಡ್ವಿ. ಅವರ ಪರವಾಗಿ ಪೂರ್ತಿ ಸಾಲ ಮನ್ನಾ ಒಂದು ಕೃಷಿ ಸಾಲ ಮನ್ನಾ ಅಂತ ಒಂದು ಹೊಸ ಯೋಜನೆ ಬರ್ತಾ ಇದೆ ಈಗ. ಅದ್ರ ಜೊತೆಗೆ ನಮ್ಮ ಹೆಣ್ಣು ಮಕ್ಕಳಿಗೆ ವರ್ಷಕ್ಕೆ 1 ಲಕ್ಷ ರೂಪಾಯಿ, ಮತ್ತು ಯುವಕರಿಗೆ 1 ಲಕ್ಷ ರೂಪಾಯಿ, ಈ ಥರ ಹಲವಾರು ಯೋಜನೆಗಳಿದೆ. ಆಮೇಲೆ ಇದು ಇನ್ಶೂರೆನ್ಸ್ ಕೂಡ ಈಗ 25 ಲಕ್ಷಕ್ಕೆ ಏರಿಸುತ್ತೆ. ನೀವೆಲ್ಲ ನಮ್ಮನ್ನೆಲ್ಲ
ಜಾಸ್ತಿ ಎಷ್ಟು ಜನನ ಕಳಿಸಿರೋ ಅಷ್ಟು ಒಳ್ಳೆಯದು. ಅವಾಗ ನಮ್ಮ ಪಕ್ಷದ ರಾಹುಲ್ ಗಾಂಧಿಯವರು ಅಲ್ಲಿ ಪ್ರಧಾನಮಂತ್ರಿಗಳಾಗ್ತಾರೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇದೆಲ್ಲ ಒಂದು ಪಂಚಾಯತಿಗೆ ಸುಮಾರು 40ರಿಂದ 50 ಲಕ್ಷ ರೂಪಾಯಿ ಖರ್ಚಾಗುತ್ತೆ. ಆದರೆ ಒಂದೇ ಒಂದು ಹಗರಣ ಇಲ್ಲದ ಪಕ್ಷ ನಮ್ಮದು, ಗೌರ್ಮೆಂಟ್ ನಮ್ಮದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲದೂ ಮಧ್ಯವರ್ತಿಗಳಿಲ್ಲದೆ ನಿಮಗೆ ಡೈರೆಕ್ಟಾಗಿ ಬರುತ್ತೆ, ದುಡ್ಡಾಗಲಿ ಅಕ್ಕಿ ಆಗಲಿ ಎಲ್ಲ ಕೂಡ. ಸೊ ನಮ್ಮ ಪಕ್ಷದ ಸರ್ಕಾರಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಇದೆ ಅಂತ ನಾನು ಕೇಳೋಕ್ಕೆ ಇಷ್ಟಪಡ್ತೀನಿ.